ಮನೆಗೆ ಬಂದು ಸೊಸೆ ಎದುರ್ಕೊಂಡಿರೋದು ನೋಡಿ ಪುಷ್ಪಕ್ಕನಿಗೆ ಸ್ವಲ್ಪ ಕಸಿ ಹುಸಿ ಆಗುತ್ತೆ. ಅದಕ್ಕೆ ಮುಂದೆ ಏನು ಮಾಡ್ತಾಳೆ ನೋಡಬೇಕು ಪುಷ್ಪಕ್ಕ. ಮನೇಲಿದೆಯಾ ದೇವ ಅಥವಾ ಇವ್ರು ಹೊರಗಡೆ ಹೋಗಿದ್ರಲ್ಲ ಅಲ್ಲಿದೆಯಾ ದೇವ? ಪುಷ್ಪಕ್ಕಂಗೆ ಇದು ಸ್ವಲ್ಪ ಯೋಚನೆ ಆಗುತ್ತೆ. ನಿನ್ನೆ ತಾನೇ ಬಂದಿದ್ದಾಳೆ ನನ್ನ ಸೊಸೆ, ನಿನ್ನೆ ರಾತ್ರಿನೇ ಎದುರ್ಕೊಂಡಿದ್ದಾಳೆ. ನನ್ನ ಸೊಸೆ ಎದುರ್ಕೊಂಡಿರೋದು ನಿಜನ ಸುಳ್ಳ ಒಂದು ತಿಳಿತಾ ಇಲ್ಲ. ಆದರೂ ಇದನ್ನು ಸ್ವಲ್ಪ ನನ್ನ ತಲೆಗೆ ಹಾಕ್ಕೋಬೇಕು. ಪಾಪ ಇನ್ನೂ ಎದ್ದಿಲ್ಲ ಅನಿಸುತ್ತೆ ಅವಳು. ನಾನೇ ಎಬ್ಸಿ ಟೀ ಕೊಡಬೇಕು ಅವಳಿಗೆ. ಹೊರಗಡೆ ಹೋಗಿ ಬಂದ ಪುಷ್ಪಕ್ಕ ಮತ್ತು ಸೊಸೆ ಹೊರಗಡೆ ಏನೋ ನೋಡಿ ಎದುರ್ಕೊಂಡು ರಾತ್ರಿ ಬಂದು ಮಲಗ್ದವಳು ಇನ್ನು ಮಲಗೇ ಇದ್ದಾಳೆ. ರೇವತಿ, ರೇವತಿ ಎದ್ದಳಮ್ಮ. ರೇವತಿ, ರೇವತಿ. ಅಯ್ಯೋ, ಹತ್ತಿರ ಧ್ವನಿ ಅಲ್ವಾ ಇದು? ಅಯ್ಯೋ ದೇವ್ರೆ, ನಿನ್ನೆ ರಾತ್ರಿ ಹೊರಗಡೆ ಹೋಗಿ ಬಂದಿದ್ದು ಅದೇ ನಿದ್ಗಣ್ಣೆಲ್ಲ ಮಲ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ. ಅಯ್ಯೋ, ಅತ್ತೆಯವ್ರು ಬೇರೆ ಇವಾಗ ಕರಿತಿದ್ರೆ ಒತ್ತು ಬೇರೆ ಆಗೋಗ್ಬಿಟ್ಟಿದೆ. ಮೊದಲೇ ದಿನನೇ ಹಿಂಗಾಗ್ಬಿಟ್ರೆ ಹೆಂಗಪ್ಪ? ಬಂದೆ ಅತ್ತೆ. ಕ್ಷಮಿಸಿ ಅತ್ತೆ, ನೀವು ಯಾವಾಗ ಬಂದರೂ ನನಗೆ ಗೊತ್ತಾಗಲಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೀನಿ, ಎಚ್ಚರ ಆಗಿಲ್ಲ. ಕ್ಷಮಿಸಿ ಅತ್ತೆ. ಇರಲಿ, ತಲೆ ಕೆಡಿಸ್ಕೋಬೇಡ. ನೀನು ರಾತ್ರಿ ಡಿಸ್ಟರ್ಬ್ ಆಗಿದ್ದಕ್ಕೇ ನಾನು ನಿನ್ನೆ ಎಬ್ಬಿಸ್ಲಿಲ್ಲ. ಇವಾಗ ಹುಷಾರಾಗಿದ್ದೀಯಾ ನೀನು? ಹಾಂ ಅತ್ತೆ, ಸ್ವಲ್ಪ ಯಾಕೋ ತಲೆ ಸಿಡ್ದಂಗೆ ಆಗ್ತಿದೆ ಅಷ್ಟೆ, ಇನ್ನೇನೂ ಇಲ್ಲ ಅತ್ತೆ. ತಲೆ ಕೆಡಿಸ್ಕೋಬೇಡಿ. ಸರಿ, ನಾನು ಕಷಾಯ ಮಾಡಿಕೊಡ್ತೀನಿ, ಕುಡಿಯುವಂತೆ. ಮುಖ ತೊಳ್ಕೊಂಡು ಬಾ, ಸರಿನಾ? ಅತ್ತೆ ನೀವು ಯಾಕೆ? ನಾನೇ ಮಾಡ್ಕೊಂಡು ಕುಡಿತೀನಿ, ನೀವು ತೊಂದರೆ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಇಲ್ಲ, ನೀನು ಮುಖ ತೊಳ್ಕೊಂಡು ಬಾ. ನಿನಗೂ ಇನ್ನೂ ವಸ್ತು ನಾನು ಹೇಳ್ಕೊಡ್ಬೇಕು, ತಲೆ ಕೆಡಿಸ್ಕೋಬೇಡ. ನೀನು ಬಾ, ಆರಾಮಾಗಿ ಮುಖ ತೊಳ್ಕೊಂಡು ನಾನು ಕಷಾಯ ಮಾಡಿಡ್ತೀನಿ, ಸರಿನಾ? ಸರಿ ಅತ್ತೆ. ರೇವತಿ, ರೇವತಿ. ಆತೆ ಬಂದೆ. ಆತೆ ತಗೊಳಮ್ಮ, ಕಷಾಯ ಕುಡಿ. ಸರಿ ಕೊಡಿ. ಇನ್ನೇನಾದರೂ ಬೇಕಾಮ್ಮ? ಸಾಕತ್ತೆ, ಇನ್ನೇನು ಬೇಡ. ಕಷಾಯ ಕುಡಿದ್ನಲ್ಲ, ಏನಾದರೂ ಕೆಲಸ ಇದ್ರೆ ಹೇಳಿ, ಮಾಡ್ತೀನಿ. ಇಲ್ಲ, ನೀನು ಸ್ವಲ್ಪ ಹೋಗಿ ರೆಸ್ಟ್ ತಗೋ, ಆಮೇಲೆ ಏನಾದರೂ ಮಾಡುವಂತೆ. ಇಲ್ಲ ಅತ್ತೆ, ನಿಮಗೂ ಕೆಲಸ ಭಾಳ ಆಗುತ್ತೆ. ನಾನೇನಾದರೂ ಹೆಲ್ಪ್ ಮಾಡ್ತೀನಿ, ಚಿಕ್ಕ ಪುಟ್ಟದಾದರೂ ಮಾಡ್ತೀನಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ಆರಾಮಾಗಿ ಇದ್ದೀನಿ ಅತ್ತೆ. ಸರಿ, ಹಾಗಾದರೆ ನಿನ್ನಿಷ್ಟ ಅಮ್ಮ. ನೋಡು, ನಿನಗೆ ರೆಸ್ಟ್ ಮಾಡೋದ್ರೆ ಮಾಡು, ಇಲ್ಲಾಂದರೆ ಅಡುಗೆ ಮನೇಲಿ ನನಗೆ ಸ್ವಲ್ಪ ಬಂದು ಹೆಲ್ಪ್ ಆಗು ಅಷ್ಟೇ. ಸರಿ ಅತ್ತೆ, ಏನಾದರೂ ನಾನು ಬಂದು ಕಾಯಿಪಲ್ಯ ಹೆಚ್ಚಿಕೊಡ್ತೀನಿ. ನಾನು ಆರಾಮಾಗಿದ್ದೀನಿ, ಅಂಥದ್ದೇನಿಲ್ಲ. ಕಷಾಯ ಕುಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆರಾಮಾಗಿಬಿಡ್ತೀನಿ. ಸರಿ, ಹೋಗೋಣ ನಡಿ. ಯಾರು ಅಂತ ಗೊತ್ತಾಗಬೇಕಲ್ಲ, ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪುಷ್ಪಕ್ಕನ ವಿಡಿಯೋಗೆ ಆದಷ್ಟು ಬೇಗ ದೆವ್ವನ ಹಿಡಿದು ತೋರಿಸ್ತೀನಿ.